ಇಂದು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ ಅಧ್ಯಾಯ 17 ಶ್ಲೋಕ 6 ಚರ್ಚೆ ಮಾಡ್ತಾ ಇದ್ವಿ. ಈ ಅಧ್ಯಾಯದ ಹೆಸರು ಬಂದ್ಬಿಟ್ಟು ಕಲಿಗೆ ದಂಡನೆ ಮತ್ತೆ ಬಹುಮಾನ ಅಂತ ಅಂದ್ಬಿಟ್ಟು. ಸೊ ಇಂದಿನ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜ ಕಲಿ ಪುರುಷನನ್ನು ಅವನು ಏಕಾಂತ ಸ್ಥಳದಲ್ಲಿ ಹಸು ಮತ್ತೆ ಎತ್ತನ್ನು ಹೊಡೆಯುತ್ತಾ ಇರೋದನ್ನ ನೋಡ್ತಾನೆ. ಆ ಎತ್ತು ಒಂದು ಕಾಲಿನಲ್ಲಿ ನಿಂತಿದೆ, 3 ಕಾಲುಗಳು ಅಲ್ಲಿ ಮುರಿದೋಗಿದೆ. ಸೊ ಈ ತುಂಬಾ ಸಂಕಟದಿಂದ ಆ ಹಸು ಎತ್ತು ಮೂತ್ರ ವಿಸರ್ಜನೆ ಮಾಡ್ತಾ ಇರುತ್ತೆ. ಸೊ ಈ ಕಲಿಪುರುಷ ರಾಜನ ವೇಷವನ್ನ ಧರಿಸಿರ್ತೇನೆ. ಸೊ ರಾಜನ ರೂಪದಲ್ಲಿ ಬಂದು ಅವನು ಆ ಹಸು ಮತ್ತೆ ಎತ್ತನ್ನು ಶಿಕ್ಷೆ ಮಾಡ್ತಾ ಇರ್ತಾನೆ. ಸೊ ಇದನ್ನು ನೋಡಿದಂತ ಪರೀಕ್ಷಿತ್ ಮಹಾರಾಜ ಕೂಡಲೇ ಆ ಕಲಿಪುರುಷನನ್ನ ಶಿಕ್ಷೆ ಮಾಡೋದಕ್ಕೆ ಮುಂದಾಗ್ತಾನೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಹೇಳ್ತಾ ಇದ್ರೆ, ನೀನು ಕೃಷ್ಣ ಮತ್ತೆ ಅರ್ಜುನ ಈಗ ಭೂಮಿಯಲ್ಲಿ ಇಲ್ಲದೆ ಇರೋದಂತ ಅವಕಾಶನ ಪಡ್ಕೊಂಡು ನೀನು ಆ ಹಸು ಮತ್ತೆ ಎತ್ತಿಗೆ ನೀನು ಶಿಕ್ಷೆ ಕೊಡ್ತಾ ಇದೀಯಾ. ಅಂತ ಧೈರ್ಯ ನಿನಗೆ ಬಂದಿದೆಯಾ? ನೀನು ಈ ಹಸುವನ್ನು ಮತ್ತೆ ಎತ್ತನ್ನು ಏಕಾಂತ ಸ್ಥಳದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ನೀನು ಶಿಕ್ಷೆ ಮಾಡ್ತಾ ಇರೋದ್ರಿಂದ, ನೀನು ಹೊಡಿತಾ ಇರೋದ್ರಿಂದ ನೀನು ಶಿಕ್ಷೆಗೆ ಅರ್ಹನಾಗಿದೆಯಾ? ಈ ಭಾವದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂತಹ ಪ್ರಾಣಿ ಅಂತಕರು ಮಹಾರಾಜನ ಪರೀಕ್ಷೆದಂತಹ ಪುಣ್ಯಶಾಲಿ ರಾಜನಿಂದ ಮರಣದಂಡನೆಗೆ ಒಳಗಾಗಬೇಕಾದವರು. ಹೇಗೆ ನಾವು ಯಾವುದಾದ್ರೂ ಒಬ್ಬ ಬೇರೆ ವ್ಯಕ್ತಿನ ನಾವು ಕೊಲೆ ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ, ನಮಗೆ ಮರಣದಂಡನೆಯ ವಿಧಿಸ್ತಾರೆ. ಅದೇ ರೀತಿ ಇವನ್ ಹಸು ಅಥವಾ ಎತ್ತು ಏನೇ ಅದನ್ನ ಕೊಲೆ ಮಾಡಿದ್ರು ಕೂಡ ನಮಗೂ ಮತ್ತೆ ಅದು ಮರಣದಂಡನೆ ವಿಧಿಸ್ಬೇಕು. ಅಂತ ಕಾನೂನು ನಮ್ಮ ಮನು ಸಂವಿಧಾನದಲ್ಲಿ ಇದೆ. ಕ್ಷತ್ರಿಯನ ಕರ್ತವ್ಯ ಅಂತಂದ್ರೆ ಪ್ರಜೆಗಳನ್ನ ಪಾಲನೆ ಮಾಡೋದು. ಪ್ರಜೆಗಳು ಅಂತಂದ್ರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಆ ರಾಜನ ರಾಜ್ಯದಲ್ಲಿ ಯಾವೆಲ್ಲ ಜೀವರಾಶಿಗಳಿದೆಯೋ ಆ ಎಲ್ಲ ಜೀವರಾಶಿಗಳು ಕೂಡ ಪ್ರಜೆಗಳೇ. ಅಂತ ಎಲ್ಲ ಪ್ರಜೆಗಳನ್ನು ಈ ರಾಜ ಸಮಾನವಾಗಿ ನೋಡ್ಕೊಳ್ತಾನೆ. ಯಾವುದೇ ಒಂದು ಪ್ರಾಣಿಗೆ ಅಥವಾ ಜೀವರಾಶಿಗೆ ಏನಾದರೂ ತೊಂದರೆ ಆದರೆ ಆ ಯಾರು ತೊಂದರೆ ಕೊಡ್ತಾರೋ ಅದನ್ನ ಶಿಕ್ಷೆ ಮಾಡೋಂಥದ್ದು ರಾಜನ ಕರ್ತವ್ಯ. ರಾಜ ನಮ್ಮ ಮುಖ್ಯ ಕರ್ತವ್ಯ ಅಂತಂದ್ರೆ ಒಂದು ಬಂದ್ಬಿಟ್ಟು ಈ ಪ್ರಜೆಗಳ ಆಸ್ತಿ ಪಾಸ್ತಿಯನ್ನ ರಕ್ಷಣೆ ಮಾಡುವಂಥದ್ದು, ಮತ್ತೆ ಎರಡನೇದು ಬಂದ್ಬಿಟ್ಟು ಅವರ ಹಕ್ಕನ್ನು ರಕ್ಷಣೆ ಮಾಡುವಂಥದ್ದು. ಇಲ್ಲಿ ಪರೀಕ್ಷಿತ್ ಮಹಾರಾಜ ಈ ಕಲಿಪುರುಷ ಹಸು ಮತ್ತೆ ಎತ್ತನ್ನು ಶಿಕ್ಷೆ ಮಾಡಿದ ನೋಡಿ ಇಮಿಡಿಯೇಟ್ಲಿ ಅವ್ರಿಗೆ ಶಿಕ್ಷೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ನಮ್ಮ ಸಮಾಜದಲ್ಲಿ ಈ ಕಲಿಯ ಪ್ರಭಾವ ಯಾವ ರೀತಿ ಇದೆ, ಈ ಕಲಿಯುಗದಲ್ಲಿ ಯಾವ ರೀತಿ ಕಲಿಪುರುಷ ಪ್ರಭಾವವನ್ನು ಬೀರ್ತಾ ಇದ್ದಾನೆ, ಯಾರಾದ್ರೂ ಹೇಳ್ತೀರಾ? ಮೋಸ, ಸುಳ್ಳು, ನೀವೆಲ್ಲ ಹೇಳಿದ್ದು ಕರೆಕ್ಟ್. ಇದರಲ್ಲಿ ಪ್ರಮುಖವಾಗಿ 4 ವಿಚಾರಗಳು ಇದರಿಂದ ಈ ಕಲಿ ಪುರುಷ ಕಲಿಯುಗದಲ್ಲಿ ಪ್ರಭಾವ ಬೀರ್ತಾರೆ. ಆ 4 ಯಾವುದು ಅಂತಂದ್ರೆ, ಮೊದಲನೇ ಬಂದ್ಬಿಟ್ಟು ಪ್ರಾಣಿಗಳ ಹಿಂಸೆ ಮಾಡೋದು, ಮಾಂಸಾಹಾರ ಸೇವನೆ ಮಾಡೋದು, ಜೂಜಾಟ ಆಡುವಂಥದ್ದು, ಮತ್ತೆ ಅನೈತಿಕ ಸಂಬಂಧ ಹೊಂದುವಂಥದ್ದು,
ಮತ್ತೆ ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು. ಸೊ ಇದು ಈ ಎಲ್ಲ ದುಷ್ಟ ಚಟಗಳು ಅಥವಾ ಗುಣಗಳಿಗಿಂತ ಎಲ್ಲ ಟಾಪ್ ಮೋಸ್ಟ್ ಅಂತಂದ್ರೆ ಈ 4 ವಿಚಾರಗಳು. ಸೊ ಅದಕ್ಕೇನೆ ಶ್ರೀಲ ಪ್ರಭುಪಾದರು ಸೊ ಯಾರು ಅವರು ಫಾಲೋವರ್ಸ್ ಇರ್ತಾರೆ, ಅವರು ದೀಕ್ಷೆ ಪಡ್ಕೊಂಡಿರ್ತಾರೆ, ಎಲ್ಲರಿಗೂ ಕೂಡ ಕಡಖಂಡಿತವಾಗಿ ಈ 4 ದುಷ್ಟ ಗುಣಗಳಿಂದ ದೂರ ಇರುವಂತ ಆಗ್ರಹಿಸ್ತಾರೆ. ಈ 4 ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಈ ನಿಯಂತ್ರಕ ತತ್ವಗಳೇನಿದೆ, ಸೊ ಇದು ಬಂದ್ಬಿಟ್ಟು ಶ್ರೀಮದ್ ಭಾಗವತದಿಂದ ಪಡ್ಕೊಂಡಿರೋಂಥದ್ದು. ಸೊ ನಮ್ಮ ಧರ್ಮ ಅನ್ನೋದು 4 ಕಾಲುಗಳ ಮೇಲೆ ನಿಂತಿದೆ. ಈಗ ಯಾವ ರೀತಿ ಬಿಲ್ಡಿಂಗ್ಸ್ ಅಥವಾ ಏನಾದರೂ ಮನೆಗಳು ಈ ಕಂಬಗಳ ಮೇಲೆ ನಿಂತ್ಕೊಳ್ಳುತ್ತೋ, ಅದೇ ರೀತಿ ಧರ್ಮ ಅನ್ನೋದು ಈ 4 ಕಾಲಿನ ಮೇಲೆ ನಿಂತಿದೆ. ಅದನ್ನ ಶ್ರೀಮದ್ ಭಾಗವತದ 1ನೇ ಸ್ಕಂದ 17ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಸೊ ಹೇಳಿದೆ. ತಪಂ ಶೌಚಂ ದಯಾ ಸತ್ಯಮಿತಿ ಪಾದ ಕೃತೆ ಕೃತ. ಸತ್ಯಯುಗದಲ್ಲಿ ನಿನಗೆ ತಪಸ್ಸು, ಶುಚಿತ್ವ, ದಯೆ, ಸತ್ಯ ಎಂಬ 4 ತತ್ವಗಳೇ ಪಾದಗಳಾಗಿದ್ದವು. ಆದರೆ ಗರ್ವ, ಸ್ತ್ರೀ ಸಂಘ ಮತ್ತೆ ಮತ್ತತೆ ಎಂಬ ಅಧರ್ಮಗಳಿಂದ ನೀನು ನಿನ್ನ 3 ಪಾದಗಳನ್ನು ಮುರಿದು ಹೋಗಿರುವಂತೆ ತೋರುತ್ತದೆ. ಸೊ ಈ ಧರ್ಮ ಅನ್ನೋದು 4 ಕಾಲದಿಂದ ನಿಂತಿದೆ. ಸೊ 4 ಯಾವ ಕಾಲು ಅಂತಂದ್ರೆ ತಪಸ್ಸು, ಶುಚಿತ್ವ, ದಯೆ ಮತ್ತೆ ಸತ್ಯ. ಸೊ ನಾವು ಈ 4 ನಿಯಂತ್ರಕ ತತ್ವಗಳು ಏನಿದೆ, ಈ ನಿಯಂತ್ರಕಗಳನ್ನ ತತ್ವಗಳನ್ನ ನಾವೇನಾದರೂ ಬ್ರೇಕ್ ಮಾಡಿದ್ರೆ ಸೊ ನಮಗೆ ಈ ಧರ್ಮದ ತತ್ವಗಳನ್ನ ನಾವು ಪಾಲನೆ ಮಾಡೋದಿಲ್ಲ. ಆಗ ಧರ್ಮ ಅನ್ನೋದು ನಾಶ ಆಗ್ತಾ ಹೋಗುತ್ತೆ. ಈ ಮಾದಕ ವಸ್ತುಗಳನ್ನ ಯಾವಾಗ ನಾವು ಸ್ವೀಕಾರ ಮಾಡ್ತೀವಿ, ಆಗ ಆ ಮಾದಕ ವಸ್ತುಗಳಿಂದ ಆ ತಪಸ್ಸು ಮಾಡುವಂಥ ಶಕ್ತಿ ಕುಂದುತ್ತಾ ಹೋಗುತ್ತೆ. ಸೊ ನಾವು ತಪಸ್ಸನ್ನು ಮಾಡುವಂಥ ಶಕ್ತಿನ ನಾವು ಕಳ್ಕೊಂತೀವಿ. ಸೊ ಅದಕ್ಕೆ ಮಾದಕ ವಸ್ತುಗಳಿಂದ ನಾವು ದೂರ ಇರಬೇಕು. ಸೊ ನಾವು ಯಾವಾಗ ಅನೈತಿಕ ಸಂಬಂಧದಲ್ಲಿ ತೊಡಗ್ತೀವಿ, ಆಗ ನಮ್ಮಲ್ಲಿ ಶುಚಿತ್ವ ಹೊರಟೋಗುತ್ತೆ. ಯಾವಾಗ ನಾವು ಬೇರೆ ಪ್ರಾಣಿಗಳನ್ನ ಹಿಂಸೆ ಮಾಡ್ತೀವಿ, ಅವು ಕೊಲೆ ಮಾಡ್ತೀವಿ, ಅದರ ಮಾಂಸಾಹಾರ ಸೇವನೆ ಮಾಡ್ತೀವಿ, ಆಗ ನಮ್ಮಲ್ಲಿ ದಯೆ ಅಥವಾ ಕರುಣೆ, ಬೇರೆ ಜೀವರಾಶಿಗಳ ಮೇಲೆ ಇರೋಂಥ ಕರುಣೆ ಅನ್ನೋದು ನಾಶ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಜೂಜಾಟದಲ್ಲಿ ತೊಡಗ್ತೀವಿ, ಆಗ ನಮ್ಮಲ್ಲಿ ಸತ್ಯ ಅನ್ನೋದು ಹೊರಟೋಗ್ಬಿಡುತ್ತೆ. ಸೊ ಈ ರೀತಿ ಈ 4 ಧರ್ಮದ ತತ್ವಗಳನ್ನ ಪಾಲನೆ ಮಾಡಬೇಕು ಅಂತಂದ್ರೆ ಈ 4 ನಿಯಂತ್ರಕ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು. ಸೊ ಒಂದು ಬಾರಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಇದನ್ನ ಆರ್ಗನೈಸ್ ಮಾಡಿರ್ತಾರೆ, ಸಂಕೀರ್ತನ ಚಳುವಳಿನ. ಎಲ್ಲ ಭಕ್ತರು ಹೊರಗಡೆ ಹೋಗ್ಬಿಟ್ಟು ಈ ಸಂಕೀರ್ತನೆಯಲ್ಲಿ ತೊಡಗಿರ್ತಾರೆ. ಸೊ ಆಗ ಮಹಮಿಡನ್ ಮುಸ್ಲಿಮರ ರೂಲಿಂಗ್ ಇರುತ್ತೆ. ಆ ಮೊಘಲರು ಈ ಎಲ್ಲ ಚೈತನ್ಯ ಮಹಾಪ್ರಭುಗಳು ಸಂಗೀತನೇ ಆರ್ಗನೈಸ್ ಮಾಡಿರೋಂಥ ಪ್ಲೇಸ್ನಲ್ಲಿ ಅವರ ರೂಲಿಂಗ್ ಮಾಡ್ತಾ ಇರ್ತಾರೆ, ಆಡಳಿತ ಇರುತ್ತೆ. ಆ ಸಂದರ್ಭದಲ್ಲಿ ಈ ಚಾಂದ್ ಕಾಜಿ ಅವರು ತನ್ನ ಅನುಯಾಯಿಗಳು, ಅವರ ಸೈನಿಕರು ಒಂದು ಬಾರಿ ಬಂದ್ಬಿಟ್ಟು ಅವ್ರಿಗೆ ಆ ಮೃದಂಗಗಳು ಎಲ್ಲನೂ ಹೊಡೆದ್ಬಿಟ್ಟು ಬಿಸಾಕ್ಬಿಡ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಬಂದಿರುತ್ತೆ. ಸೊ ನಮಗೆ ಇದೆಲ್ಲನೂ ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮ ಶಾಂತಿಯುತವಾಗಿ ನಾವು ಜೀವನ ಮಾಡೋದಕ್ಕಾಗ್ತಾ ಇದೆ, ಕೀರ್ತನೆಯಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆ ಚಾಂದ್ ಕಾಜಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಆ ಕಂಪ್ಲೇಂಟ್ನ ಬೇಸ್ ಮೇಲೆ ಆ ಸೈನಿಕರು ಬಂದ್ಬಿಟ್ಟು ಈ ಮೃದಂಗಗಳನ್ನೆಲ್ಲ ಹೊಡೆದ್ಬಿಟ್ಟು ಅವ್ರಿಗೆ ಆಗ್ರಹಿಸ್ತಾರೆ, ನೆಕ್ಸ್ಟ್ ಟೈಮು ಈ ಥರ ಸಂಗೀತದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲೆಲ್ಲ ಮಾಡಬಾರ್ದು, ಸೊ ನೀವು ಮಾಡಿದರೆ ನಿಮಗೆ ಶಿಕ್ಷೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಸಮಯದಲ್ಲಿ ಇದು ನ್ಯೂಸ್ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗುತ್ತೆ. ಆಗ ಅವರು ಚೈತನ್ಯ ಮಹಾಪ್ರಭುಗಳು ಒಂದು ಎಲ್ಲ ಜನರುಗಳು, ಸಾವಿರಾರು ಜನಗಳನ್ನ ಒಗ್ಗೂಡಿಸಿ ಒಂದು ಸಂಕೀರ್ತನೆ ಇದನ್ನು ಪ್ರಾರಂಭ ಮಾಡ್ತಾರೆ. ಸೊ ಶಾಂತಿಯುತವಾಗಿ ಹೋರಾಟನ ಪ್ರಾರಂಭ ಮಾಡ್ತಾರೆ. ಆಗ ಅವರು ಚಾಂದ್ ಕಾಜಿಯ ಮನೆಗೆ ಹೋಗ್ತಾರೆ.
ಸೊ ಚಾಂದ್ ಕಾಜಿ ಮನೆ ಹೋಗ್ದಾಗ ಅಲ್ಲಿ ಚಾಂದ್ ಕಾಜಿ ಬಂದ್ಬಿಟ್ಟು ತಮ್ಮ ಮೇಲ್ನೇ ಮಹಡಿಗೆ ಹೋಗ್ಬಿಟ್ಟು ಸೊ ಅಡಿಗೆ ಕುಳಿತಿರ್ತಾರೆ. ಅವ್ರನ್ನ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡೋದಕ್ಕೆ ಬರೋದಿಲ್ಲ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀವು ನಮ್ಮ ಮಾವ ಇದ್ದಾಗೆ, ನಾನು ನಿಮ್ಮ ಮಗ. ಸೊ ನಮ್ಮ ಮಗ ಏನಾದರೂ ಮನೆಗೆ ಬಂದರೆ ಸೊ ನೀನು ಹೋಗ್ಬಿಟ್ಟು ಬೇರೆ ಎಲ್ಲಾದರೂ ಅಡುಗೆ ಕುಡ್ಕೊಂತೀಯ, ಸೊ ನನ್ನ ಜೊತೆ ಏಕೆ ಬಂದ್ಬಿಟ್ಟು ಮಾತಾಡೋದಿಲ್ಲ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ಇವರು ಅವರು ಮಾವ ಅಂತ ಹೇಳ್ತಿದ್ದಂಗೆ ಅವ್ರಿಗೆ ಒಂದು ಮನಸ್ಸು ಬದಲಾಗಿ ಹೋಗ್ಬಿಟ್ಟು ಭೇಟಿ ಮಾಡೋಣ ಅಂತಂದ್ಬಿಟ್ಟು ಚಾಂದ್ ಕಾಜಿ ಮೇಲೆ ಮಾಡಿಯಿಂದ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳೆಲ್ಲ ಇದ್ದಂಥ ಪ್ರದೇಶಕ್ಕೆ ಅಲ್ಲಿ ಬರ್ತಾರೆ. ಆ ಸಮಯದಲ್ಲಿ ಮೊದಲನೇ ಪ್ರಶ್ನೆ ಸೊ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ, ನೀವು ನಿಮ್ಮ ತಂದೆ ತಾಯಿಗಳನ್ನ ಕೊಲೆ ಮಾಡ್ತಾ ಇದ್ದೀರಾ, ಇದು ಸರಿನಾ ಅಂತಂದ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಚಾಂದ್ ಕಾಜ್ಗೆ ಆಶ್ಚರ್ಯ ಆಗುತ್ತೆ, ನಾನು ತಂದೆ ತಾಯಿಗಳನ್ನ ಯಾವ ರೀತಿ ಎಲ್ಲಿ ಕೊಲೆ ಮಾಡಿದ್ದೀನಿ, ಸೊ ಅದನ್ನ ಬಿಡಿಸಿ ಹೇಳ್ತೀರ, ಯಾವ ರೀತಿ ಎಲ್ಲಿ ನಾನು ಕೊಲೆ ಮಾಡ್ತಾ ಇದ್ದೀನಿ ಆ ಥರ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಈ ಹಸು ನಮ್ಮ ತಾಯಿ, ಜಸ್ಟ್ ಲೈಕ್ ನಾವು ಹುಟ್ಟಿದಾಗ ನಮ್ಮ ತಾಯಿ ನಮಗೆ ಹಾಲನ್ನು ಕೊಡುತ್ತೆ, ಹಾಗೆ ನಾವು ಬೆಳಿಬೇಕಾದ್ರೆ ಆ ಹಾಲನ್ನು ನಾವು ಹಸುವಿನ ಮೂಲಕ ನಾವು ಪಡ್ಕೊಳ್ತೀವಿ. ಸೊ ಹಸು ಬಂದ್ಬಿಟ್ಟು ತಾಯಿಗೆ ಸಮಾನ. ಅದೇ ರೀತಿ ಎತ್ತು ಎಲ್ಲ ಹೊಲಗಳಲ್ಲಿ ವ್ಯವಸಾಯಕ್ಕೆ ಎಲ್ಲನೂ ಅದು ಭೂಮಿನ ಉಳಿಯುತ್ತೆ, ಎಲ್ಲ ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ, ಅದು ನಮ್ಮ ತಂದೆ ಇದ್ದಾಗ. ಸೊ ಈ ರೀತಿ ಹಸು ತಾಯಿ ಮತ್ತೆ ಈ ಎತ್ತು ತಂದೆ ಇದ್ದಂತ ಹಾಗೆ ನಿಮ್ಮ ಸಮಾಜದಲ್ಲಿ ಸೊ ಎಲ್ಲರೂ ಗೋ ಹತ್ಯೆ ಮಾಡ್ತಾ ಇದ್ದಾರೆ, ಸೊ ಇದು ಸರಿನಾ, ಈ ಹಸು ಮತ್ತೆ ಎತ್ತುಗಳನ್ನ ಕೊಲೆ ಮಾಡೋಂಥದ್ದು ಸರಿನಾ ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಆಗ ಚಾಂದ್ ಕಾಜಿ ಹೇಳ್ತಾರೆ, ನಿಮ್ಮ ಶಾಸ್ತ್ರಗಳಲ್ಲೂ ಕೂಡ ಅದರ ಉಲ್ಲೇಖ ಇದೆ, ಅಲ್ಲಿ ಕೂಡ ನೀವು ನಿಮ್ಮ ವೇದಗಳಲ್ಲಿ ಈ ಗೋ ಹತ್ಯೆ ಮಾಡೋಂಥ ಅವಕಾಶನ ಕೊಟ್ಟಿದ್ದಾರೆ, ಸೊ ನಾವು ಗೋ ಹತ್ಯೆ ಮಾಡಿದ್ರೆ ಏನು ಅದು ತಪ್ಪು ಅಂತ ಅಂದ್ಬಿಟ್ಟು ಅವ್ರಿಗೆ ಮತ್ತೆ ಮರು ಪ್ರಶ್ನೆ ಆಗ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಅದು ಗೋ ಹತ್ಯೆ ಅಲ್ಲ, ಅದು ಹಸುವಿನ ಅದು ಯಜ್ಞ. ಅದು ಆ ಹಸುವಿಗೆ ಯಜ್ಞದಲ್ಲಿ ಆಹುತಿಯಾಗಿ ಅರ್ಪಿಸಿದಾಗ ಆ ಉದ್ದೇಶ ಬಂದ್ಬಿಟ್ಟು ಹಸುವಿಗೆ ಮಾನವ ಜನ್ಮನ ಕೊಡುವಂತ ಉದ್ದೇಶ ಇರುತ್ತೆ. ಆ ಮಂತ್ರಗಳ ಶಕ್ತಿಯ ಮೂಲಕ ಯಾವ ಹಸು ಆಹುತಿ ಆಗುತ್ತೆ, ಅದಕ್ಕೆ ಮನುಷ್ಯ ಜನ್ಮಕ್ಕೆ ಡೈರೆಕ್ಟ್ ಆಗಿ ಎಲಿವೇಶನ್ ಆಗುತ್ತೆ. ಸೊ ಇದಕ್ಕೆ ಆ ಹಸುವಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದು. ಸೊ ಇದು ಬಂದ್ಬಿಟ್ಟು ಯಜ್ಞಗಳಲ್ಲಿ ಪ್ರಿಸ್ಕ್ರೈಬ್ ಮಾಡೋದು, ಇದು ಕೊಲೆ ಅಲ್ಲ ಇದು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಮುಂದುವರಿಸಿ ಹೇಳ್ತಾರೆ, ಈ ಹಸುವಿನ ಆ ಯಜ್ಞ ಕೂಡ ಈ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ ಅಂತಂದ್ಬಿಟ್ಟು. ಸೊ ಅವರೊಂದು ಚೈತನ್ಯ ಮಹಾಪ್ರಭುಗಳೊಂದು ಶ್ಲೋಕನ ಹೇಳ್ತಾರೆ, ಇದು ಬಂದ್ಬಿಟ್ಟು ಬ್ರಹ್ಮ ವಿವರ್ತ ಪುರಾಣದಲ್ಲಿ ಹೇಳಿದೆ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಶ್ವಮೇಧಂ ಗವಾಲಂಬಂ ಸನ್ಯಾಸಂ ಫಲ ಪೈತೃಕಂ ದೇವರೇನ ಶತೋಪತ್ತಿಂ ಕಲೌ ಪಂಚ ವಿವರ್ಜಯೇ. ಈ ಕಲಿಯುಗದಲ್ಲಿ 5 ರೀತಿಯ ಕಾರ್ಯಗಳನ್ನ ನಿಷೇಧ ಮಾಡಿದ್ದಾರೆ. ಸೊ ಅದು ಯಾವುದು ಅಂತಂದ್ರೆ, ಮೊದಲನೇ ಬಂದ್ಬಿಟ್ಟು ಅಶ್ವಮೇಧ ಯಜ್ಞ, ಅಂದ್ರೆ ಕುದುರೆಗಳ ಯಜ್ಞಗಳಲ್ಲಿ ಆಹುತಿಯಾಗಿ ಕೊಡುವಂಥದ್ದು. ಮತ್ತೆ ಗೋವನ್ನ ಯಜ್ಞಗಳಲ್ಲಿ ಆಹುತಿಯಾಗಿ ಕೊಡುವಂಥದ್ದು, ಸನ್ಯಾಸಾಶ್ರಮ ಸ್ವೀಕರಣೆ ಮಾಡುವಂಥದ್ದು, ಮತ್ತೆ ಪಿತೃಗಳಿಗೆ ಮಾಂಸದ ಅರ್ಪಣೆ ಮಾಡುವಂಥದ್ದು, ಮತ್ತೆ ಅಣ್ಣ ತಮ್ಮರ ಹೆಂಡತಿಯ ಮೂಲಕ ಮಕ್ಕಳನ್ನು ಪಡೆಯುವಂಥದ್ದು. ಸೊ ಈ 5 ಕಾರ್ಯಗಳನ್ನ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಸೊ ಈ ಗೋ ಹತ್ಯೆ ಈ ಕಲಿಯುಗದಲ್ಲಿ ಅದು ಗೋ ಹತ್ಯೆ ಅಲ್ಲ, ಅದು ಯಜ್ಞ ಆಗಿದ್ರು ಕೂಡ ಅದನ್ನು ಕೂಡ ನಿಷೇಧ ಮಾಡಿದ್ದಾರೆ. ಸೊ ನೀವು ಮಾಡ್ತಾ ಇರೋದು ತಪ್ಪು, ಸೊ ಅದು ಗೋ ಹತ್ಯೆನ ಮಾಡಬಾರ್ದು ಅಂತಂದ್ಬಿಟ್ಟು ಚಾಂದ್ ಕಾಜಿಗೆ ಹೇಳ್ತಾರೆ. ಅವಾಗ ಚಾಂದ್ ಕಾಜಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಹೌದು ನೀವು ಹೇಳ್ತಾ ಇರೋದು ಸತ್ಯ, ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಗೋಹತ್ಯೆ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲೂ ಹೇಳಿಲ್ಲ.
ಸೊ ಇವನ್ ಮೆಕ್ಕಾ ಮದೀನದಲ್ಲೂ ಕೂಡ ಅಲ್ಲಿ ಗೋಹತ್ಯೆ ಮಾಡೋದಿಲ್ಲ. ಅಲ್ಲಿ ನಮ್ಮ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂತಂದ್ರೆ, ಹಲವಾರು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಸಾಯಿಸೋ ಬದಲು ಒಂದು ದೊಡ್ಡ ಪ್ರಾಣಿನ ಸಾಯಿಸಿದ್ರೆ ಪರವಾಗಿಲ್ಲ. ಅದು ಕೆಳಮಟ್ಟದಲ್ಲಿ ಯಾರು ಆಧ್ಯಾತ್ಮಿಕವಾಗಿ ಇನ್ನೂ ಮುಂದುವರೆದಿಲ್ಲ ಅಂಥವ್ರು, ಅಂತ ಮಾಂಸ ತಿನ್ನ ಅಂತ ಪ್ರವೃತ್ತಿ ಇರುವಂಥವ್ರು ಯಾವುದಾದ್ರೂ ಒಂದು ದೊಡ್ಡ ಪ್ರಾಣಿನ ಕೊಲೆ ಮಾಡ್ಬೋದು, ಮಾಡಿಬಿಟ್ಟು ಅದನ್ನ ತಿನ್ಬೋದು ಅಂತಂದ್ಬಿಟ್ಟು ಹೇಳಿದೆ. ಆದರೆ ಹಸುವನ್ನ ಕೊಲೆ ಮಾಡಬೇಕು ಅಂದ್ಬಿಟ್ಟು ಎಲ್ಲೂ ಹೇಳಿಲ್ಲ ಅಂತಂದ್ಬಿಟ್ಟು ಚಾಂದ್ ಕಾಜಿ ಹೇಳ್ತಾರೆ. ಆದ್ರೂ ಕೂಡ ಈ ಯಾರು ಆಧ್ಯಾತ್ಮಿಕವಾಗಿ ಇನ್ನು ನಮ್ಮ ಈ ಪದ್ಧತಿನಲ್ಲೂ ಕೂಡ ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿತಾರೆ ಅವ್ರಿಗೆ ಯಾವುದೇ ರೀತಿ ಮಾಂಸನ ಸ್ವೀಕಾರ ಮಾಡಬಾರ್ದು. ಸೊ ಅದು ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಹೇಳಿದೆ. ಸೊ ನೀವು ಹೇಳ್ತಾ ಇರೋಂಥದ್ದು ಸತ್ಯ. ಸೊ ನಮ್ಮ ಮೆಕ್ಕಾ ಮದೀನಾ ಅಲ್ಲೆಲ್ಲ ಬಂದ್ಬಿಟ್ಟು ಒಂಟೆಗಳ ಇದನ್ನ ಕೊಲೆ ಮಾಡ್ತಾರೆ, ಅಲ್ಲಿ ಹಸುನ ಎಲ್ಲೂ ಕೊಲೆ ಮಾಡೋದಿಲ್ಲ. ಇಲ್ಲಿ ಹಸು ಬಂದ್ಬಿಟ್ಟು ಇಲ್ಲಿ ಭಾರತದಲ್ಲಿ ದೊಡ್ಡ ಪ್ರಾಣಿಯಾಗಿರೋದ್ರಿಂದ ಅದು ತಪ್ಪಾಗಿ ಅವರು ಈ ತರ ಗೋಹತ್ಯೆ ಮಾಡ್ತಾ ಇದ್ದಾರೆ. ಸೊ ಅದು ತಪ್ಪು ಅಂತಂದ್ಬಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆ ಮತ್ತೆ ಚಾಂದ್ ಕಾಜಿ ಮುಂದುವರೆ ಹೇಳ್ತಾರೆ, ನಾನು ನಿನ್ನೆ ನಿಮ್ಮ ಸಂಕೀರ್ತನ ಸ್ಟಾಪ್ ಮಾಡಿದಕ್ಕೋಸ್ಕರ ನನ್ನ ರಾತ್ರಿ ನನ್ನ ಕನಸಿನಲ್ಲಿ ಬಂದ್ಬಿಟ್ಟು ಒಂದು ಸಿಂಹ ಬಂದಿತ್ತು. ಆ ಸಿಂಹ ಬಂದ್ಬಿಟ್ಟು ನನ್ನ ಎದೆನ ಬಗೆದ್ಬಿಟ್ಟು ಆ ಉಗುರುಗಳು ಚೂಪಾಗಿರೋಂಥ ಉಗುರುಗಳಿಂದ ನನ್ನ ಎದೆನ ಸೀಳೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಅದು ನನಗೆ ಒಂದು ಎಚ್ಚರಿಕೆ ಕೊಟ್ಬಿಟ್ಟು ಹೋಗಿದೆ. ನಾನೇನಾದರೂ ಇನ್ನು ಮುಂದೆ ಸೊ ನನ್ನ ಇಡೀ ನಿನ್ನ ರಾಜ್ಯದಲ್ಲಿ ಯಾರಾದ್ರೂ ಸಂಕೀರ್ತನ ಏನಾದರೂ ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ನಾನು ಬಂದ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತಂದ್ಬಿಟ್ಟು ಎಚ್ಚರಿಕೆ ಕೊಟ್ಟು ಹೋಗಿದೆ ಅಂತಂದ್ಬಿಟ್ಟು ಅವ್ರು ಚಾಂದ್ ಕಾಜಿ ಬಂದ್ಬಿಟ್ಟು ತನ್ನ ಹೃದಯದಲ್ಲಿ ಅದು ಎದೆನಲ್ಲಿ ಆ ಗುರುತುಗಳನ್ನು ತೋರಿಸ್ತಾರೆ. ಆ ಈ ರಾತ್ರಿ ಕನಸಿನಲ್ಲಿ ಈ ತರ ಬಂದ್ಬಿಟ್ಟು ಈ ತರ ಸಿಂಹ ನನಗೆ ಎಚ್ಚರಿಕೆ ಕೊಟ್ಟಿದೆ ಅಂತಂದ್ಬಿಟ್ಟು. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೊ ಅದು ಸಿಂಹ ಬಂದ್ಬಿಟ್ಟು ನರಸಿಂಹ. ಸೊ ನರಸಿಂಹ ಬಂದ್ಬಿಟ್ಟು ನಿಮ್ಗೆ ಈ ತರ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಯಾವುದೇ ರೀತಿ ಇನ್ನು ಮುಂದೆ ಆ ಸಂಕೀರ್ತನನ್ನ ತಡಿಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಚಾಂದ್ ಕಾಜಿ ಅವರ ಚೈತನ್ಯ ಮಹಾಪ್ರಭುಗಳ ಭಕ್ತರಾಗ್ತಾರೆ. ಅವರು ತನ್ನೆಲ್ಲ ಡಿಸೆಂಡೆಂಟ್ಸ್ಗೆ ಒಂದು ಆಜ್ಞೆ ಕೊಡ್ತಾರೆ, ಇಡೀ ನಾನಷ್ಟೇ ಅಲ್ಲ, ನನ್ನ ಕುಟುಂಬದಲ್ಲಿ ಬರುವಂಥ ಯಾರೇ ಒಬ್ಬ ವ್ಯಕ್ತಿ ಕೂಡ ಈ ಸಂಕೀರ್ತನನ್ನ ತಡಿಬಾರದು ಅಂತಂದ್ಬಿಟ್ಟು ಅವ್ರಿಗೆ ಒಂದು ಆಜ್ಞೆನ ಕೊಡ್ತಾರೆ. ಸೊ ಈ ರೀತಿ ಈ ಗೋ ಹತ್ಯೆ ಇದು ಬಂದ್ಬಿಟ್ಟು ತುಂಬಾನೇ ಪಾಪ ಕಾರ್ಯ. ಸೊ ಅದು ಪ್ರಾಣಿಗಳು ಗೋ ಹತ್ಯೆ ಅಷ್ಟೇ ಅಲ್ಲ, ಯಾವುದೇ ಪ್ರಾಣಿಗಳ ಹಿಂಸೆ ಮಾಡೋಂಥದ್ದು ಅದು ಒಳ್ಳೇದಲ್ಲ. ನಾವು ಯಾವ ರೀತಿ ಬೇರೆ ಪ್ರಾಣಿಗಳಿಗೆ ಹಿಂಸೆ ಮಾಡ್ತೀವಿ ಅದೇ ರೀತಿ ಆ ಹಿಂಸೆ ನಮಗೆ ಮತ್ತೆ ಬರುತ್ತೆ. ಸೊ ಇದನ್ನೇ ಲಾ ಆಫ್ ಕರ್ಮ. ಸೊ ಈ ಕರ್ಮದ ನಿಯಮಗಳು ಏನಂತಂದ್ರೆ, ನಾವೇನಾದ್ರೂ ಬೇರೆ ವ್ಯಕ್ತಿಗಳಿಗೆ ಬೇರೆ ಪ್ರಾಣಿಗಳಿಗೆ ನಾವೇನಾದ್ರೂ ಹಿಂಸೆ ಕೊಟ್ಟಾಗ ಆ ಹಿಂಸೆ ನಮಗೆ ಮತ್ತೆ ಮರುಕಳಿಸ್ತದೆ. ಸೊ ಇದು ಭಗವಂತ ಈ ತರ ಕಾನೂನು ಮಾಡಿದ್ದಾರೆ. ಆದರೂ ಕೂಡ ಈ ಕರ್ಮ ನಿಯಮಗಳು ಇದ್ರೂ ಕೂಡ ಇದನ್ನ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರ ಇಲ್ವಾ ಅನ್ನೋದು ಅದನ್ನ ನೋಡ್ಕೊಳ್ಳೋದು ಬಂದ್ಬಿಟ್ಟು ರಾಜರ ಕರ್ತವ್ಯ, ಅಕ್ಷತ್ರಿಯನ ಕರ್ತವ್ಯ. ಸೊ ಕ್ಷತ್ರಿಯರು ತನ್ನ ಎಲ್ಲ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಈ ಭಗವಂತನ ಕಾನೂನುಗಳನ್ನ ಸೊ ಪಾಲನೆ ಮಾಡ್ತಾ ಇರೋಂಥದ್ದನ್ನ ನೋಡಿಕೊಳ್ಳುವಂಥ ಜವಾಬ್ದಾರಿನ ಭಗವಂತ ಈ ರಾಜರಿಗೆ ಕೊಟ್ಟಿದ್ದಾನೆ. ಸೊ ಶ್ರೀಲ ಪ್ರಭುಪಾದರು ಕೂಡ ಇಲ್ಲಿ ಎಲ್ಲ ಕಡೆ ಭಗವಂತನ ಕೀರ್ತನೆ ಮಾಡ್ತಾ ಇರ್ಬೇಕಾದ್ರೆ, ಈ ಭಗವಂತನ ಆದೇಶಗಳನ್ನ ಎಲ್ಲ ಕಡೆ ಹೇಳ್ಬೇಕಾದ್ರೆ ಒಂದು ಬಾರಿ ಸೊ ಇನ್ನು 1974 ಸೊ ಜುಲೈ 24 ಇಂದಿರಾ ಗಾಂಧಿಗೆ ಒಂದು ಲೆಟರ್ ಬರೀತಾರೆ, ಒಂದು ಪತ್ರ ಬರೀತಾರೆ. ಅವರು ಕೂಡ ಈ ಗೋ ಹತ್ಯೆನ ನಿಷೇಧ ಮಾಡೋದಕ್ಕೆ ಆಗ್ರಹಿಸ್ತಾರೆ. ಸೊ ಲೆಟರ್ದ ಒಂದು ಭಾಗ ನಾನು ಓದ್ತೀನಿ. ಇದು ಶ್ರೀಲ ಪ್ರಭುಪಾದರು ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿರ್ಬೇಕಾದ್ರೆ ಬರೆದಿರೋಂಥ ಪತ್ರ ಇದು. ನಾನು ನಿಮಗೆ ಈ ಪತ್ರವನ್ನು ಬರೆಯುತ್ತಿರುವುದು ಭಾರತದಲ್ಲಿ ಗೋಹತ್ಯೆಯನ್ನು ನಿಲ್ಲಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಲು. ಎಲ್ಲ ಸ್ವಲ್ಪ ಮುಂದೆ ಬನ್ನಿ.
ಭಾರತವು ಒಂದು ಧಾರ್ಮಿಕ ದೇಶ ಮತ್ತು ಗೋವುಗಳನ್ನು ಪೂಜ್ಯನೀಯ ತಾಯಿಯಂತೆ ನೋಡಲಾಗುತ್ತದೆ. ಆದರೂ ಭಾರತದಲ್ಲೇ ಅನೇಕ ಗೋವುಗಳನ್ನು ಕೊಲ್ಲಲಾಗುತ್ತದೆ. ಇದು ಅತ್ಯಂತ ದುಃಖದ ಸಂಗತಿ. ಸೊ ಇದು ಇಂದಿರಾ ಗಾಂಧಿಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು. ಸೊ ಮುಂದುವರಿಸಿ ಅವರು ಹೇಳ್ತಾರೆ, ವೇದಶಾಸ್ತ್ರಗಳ ಪ್ರಕಾರ ಗೋವು ಮತ್ತು ಎತ್ತುಗಳು ಕೃಷಿಕರು ರಕ್ಷಿಸಬೇಕಾದಂಥ ಜೀವರಾಶಿಗಳು. ಭಗವದ್ಗೀತೆಯಲ್ಲಿಯೂ ಕೃಷ್ಣನು ಗೋವುಗಳ ಸಂರಕ್ಷಣೆ ಅತ್ಯಗತ್ಯವೆಂದು ಹೇಳಿದ್ದಾರೆ. ಆದರೆ ಇಂದು ಆರೋಗ್ಯವಂತ ಗೋವುಗಳು ನಿರ್ದಯವಾಗಿ ಹತ್ಯೆ ಆಗುತ್ತಿದೆ. ಇದು ಭಾರತೀಯ ಸಂಸ್ಕೃತಿಗೆ ಬಹಳ ಹಾನಿಕಾರಕವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಗೋವು ತಾಯಿ ಎಂಬ ಘೋಷಣೆ ಇದೆ. ಏಕೆಂದರೆ ಗೋವು ಹಾಲು ಕೊಡುವ ಮೂಲಕ ಮಾನವನ ಆರೋಗ್ಯವನ್ನು ಕಾಪಾಡುತ್ತದೆ. ಹೀಗಿದ್ದರೂ ಭಾರತದಲ್ಲಿ ಮಾಂಸಕ್ಕಾಗಿ ಗೋವುಗಳನ್ನು ಹತ್ಯೆ ಮಾಡಲಾಗುತ್ತಿದೆ. ಇದು ಅನೈತಿಕ ಮತ್ತೆ ಶಾಸ್ತ್ರ ವಿರೋಧಿ. ನಾವು ಒಮ್ಮೆ ಭಾರತವನ್ನು ಆಧ್ಯಾತ್ಮಿಕ ನೆಲೆಯ ಮೇಲೆ ಗುರುತಿಸಿಕೊಳ್ಳುತ್ತಿದ್ದೆವು. ಆದರೆ ಈಗ ಭಾರತದಲ್ಲಿಯೇ ಧರ್ಮ ವಿರುದ್ಧವಾದ ಕಾರ್ಯಗಳು ನಡೆಯುತ್ತಿರುವುದು ಅತ್ಯಂತ ವಿಷಾದನೀಯ. ಆದ್ದರಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಭಾರತದ ಎಲ್ಲ ಭಾಗಗಳಲ್ಲಿ ಗೋ ಹತ್ಯೆ ನಿಷೇಧ ಮಾಡುವ ಕಾನೂನನ್ನು ನೀವು ಕೂಡಲೇ ಜಾರಿಗೊಳಿಸಿ ಅಂತಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಇಂದಿರಾ ಗಾಂಧಿಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸಮಾಜದಲ್ಲಿ ಆ ರಾಜನ ಸ್ಥಾನದಲ್ಲಿ ಯಾರು ಕೊಡ್ತಿದ್ದಾರೆ ಅವರು ಈ ಪಾಪ ಕಾರ್ಯಗಳನ್ನ ಯಾವ ನಿಷೇಧ ಮಾಡ್ತಾ ಇಲ್ವೋ ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಹಲವಾರು ಸಂಕಟ ಅಥವಾ ಶಾಂತಿ ನೆಲೆಸಿಲ್ಲ ಇಲ್ಲಿ. ಸೊ ನಾವು ಯಾವಾಗ ಈ ಪ್ರಾಣಿ ಹಿಂಸೆನ ತಡಿತೀವಿ, ಪ್ರಾಣಿ ಹಿಂಸೆನ ನಿಷೇಧಿಸ್ತೀವಿ, ಮತ್ತೆ ಅದರ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ನಿಯಂತ್ರಕ ತತ್ವಗಳನ್ನ ಎಲ್ಲರೂ ಪಾಲನೆ ಮಾಡೋದಕ್ಕೆ ನಾವು ಪ್ರಚೋದಿಸ್ತೀವಿ, ಆಗ ಎಲ್ಲರೂ ಕೂಡ ಶಾಂತಿಯುತವಾಗಿ ಇಲ್ಲಿ ನೆಲೆಸ್ಬೋದು. ಸೊ ಈ ಭಗವಂತನ ಧರ್ಮಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ, ಧರ್ಮದ ತತ್ವಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಭಗವಂತ ಪರೀಕ್ಷಿತ್ ಮಹಾರಾಜರಂತ ರೆಪ್ರೆಸೆಂಟೇಟಿವ್ನ ಕಳಿಸ್ತಾರೆ, ಅಥವಾ ಅವರೇ ಕೂಡ ತಾವೇ ಅವತಾರವಾಗಿ ಬರ್ತಾರೆ. ಇದೆಲ್ಲ ಬಂದ್ಬಿಟ್ಟು ಭಗವಂತ ತನ್ನ ಈ ಜೀವರಾಶಿಗಳನ್ನ ಇಲ್ಲಿ ತುಂಬಾ ಸಂತೋಷವಾಗಿ ಸುಖವಾಗಿ ನೆಲೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಭಗವಂತ ಇಲ್ಲಿ ಬರ್ತಾರೆ. ಸೊ ಇದೇ ರೀತಿ ಒಂದು ಬಾರಿ ಬ್ರಹ್ಮ ಎಲ್ಲ ಬೆಳಿಗ್ಗೆ ಎದ್ಮೇಲೆ ಎಲ್ಲ ಪ್ರಳಯ ಆಗಿರುತ್ತೆ, ಎಲ್ಲ ಪ್ಲಾನೆಟ್ಸ್ಗಳು ಕೂಡ ಜೀವರಾಶಿಗಳು ನಾಶ ಆಗೋಗ್ಬಿಟ್ಟಿರ್ತವೆ. ಸೊ ಬ್ರಹ್ಮನ ಪ್ರತಿನಿತ್ಯದ ಕರ್ತವ್ಯ ಏನು? ಸೃಷ್ಟಿ ಮಾಡೋದು. ಅವನು ಪ್ರತಿನಿತ್ಯ ಎದ್ದ ಮೇಲೆ ಅವನು ಕರ್ತವ್ಯ ಬಂದ್ಬಿಟ್ಟು ಸೃಷ್ಟಿ ಮಾಡೋದು. ಸೊ ಇದೇ ರೀತಿ ಒಂದು ಸೃಷ್ಟಿ ಮಾಡೋಂಥ ಬ್ರಹ್ಮನಿಗೆ ಇವಾಗ 50 ವರ್ಷ ಆಗಿದೆ. ಈ 50 ಇದನ್ನ ಸ್ವಯಂಭುವ ಮನ್ವಂತರದಲ್ಲಿ ಸೃಷ್ಟಿ ಮಾಡೋದಕ್ಕೆ ಆ ಬ್ರಹ್ಮ ಎದ್ದು ಕುಳಿತು ನೋಡ್ತಾ ಇರ್ಬೇಕಾದ್ರೆ ಈ ಭೂಮಿ ಬಂದ್ಬಿಟ್ಟು ನೀರಿನಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಈ ಪ್ರಳಯ ಬಂದ್ಬಿಟ್ಟು ಪ್ರಳಯದ ನೀರಿನಲ್ಲಿ ಗರ್ಭೋದಕ ಸಾಗರದಲ್ಲಿ ನೀರು ಮುಳುಗೋಗ್ಬಿಡುತ್ತೆ. ಆಗ ಬ್ರಹ್ಮ ಹಲವಾರು ಮಕ್ಕಳುಗಳನ್ನ ಸೃಷ್ಟಿ ಮಾಡಿರ್ತಂದೆ. ಆದರೆ ತುಂಬ ಹೆಚ್ಚು ಮಕ್ಕಳುಗಳೆಲ್ಲ ಬಂದ್ಬಿಟ್ಟು ಆ ಸೃಷ್ಟಿ ಕಾರ್ಯದಲ್ಲಿ ತೊಡಗೋದಿಲ್ಲ. ನಾರದ ಮುನಿಗಳು, ಕುಮಾರರು ಅವರೆಲ್ಲ ಬಂದ್ಬಿಟ್ಟು ತಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ತಾವು ಆ ಸೃಷ್ಟಿ ಕಾರ್ಯದಲ್ಲಿ ತೊಡಗೋದಿಲ್ಲ ಅಂತಂದ್ಬಿಟ್ಟು ಹೇಳಿರ್ತಾರೆ. ಆಗ ಅವರು ಬ್ರಹ್ಮ ಈ ಸ್ವಯಂಭುವ ಮನು ಇವ್ರನ್ನ ಸೃಷ್ಟಿ ಮಾಡ್ತಾರೆ. ಆ ಸ್ವಯಂಭುವ ಮನು ಈ ಭೂಮಿನಲ್ಲಿ ಎಲ್ಲ ಪ್ರಜೆಗಳನ್ನ ಸೃಷ್ಟಿ ಮಾಡುವಂಥ ಜವಾಬ್ದಾರಿನ ಅವ್ರು ಹೊಂದ್ಕೊಳ್ತಾರೆ. ಆದರೆ
ಆ ಸ್ವಯಂಭೂಮನು ಆ ಜವಾಬ್ದಾರಿ ಹೊಂದ್ಕೊಂಡಿದ್ರು ಕೂಡ ಆ ಭೂಮಿ ಬಂದ್ಬಿಟ್ಟು ನೀರಿನಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಈ ನೀರಿನಲ್ಲಿ ಮುಳುಗಿರೋಂಥ ಭೂಮಿ ಯಾವ ರೀತಿ ಅದನ್ನ ಮೇಲೆ ತರೋದು ಅಂತಂದ್ಬಿಟ್ಟು ಬ್ರಹ್ಮ ಯೋಚನೆ ಮಾಡ್ತಾ ಕುಳಿತಿರ್ತಾನೆ. ಆ ಯೋಚನೆ ಮಾಡೋಂಥ ಕುಳಿತಿರ್ಬೇಕಾದ್ರೆ ಬ್ರಹ್ಮನ ಮೂಗಿನಿಂದ ಒಂದು ಹೆಬ್ಬೆರಳಿನ ಒಂದು ತುದಿ ಅಷ್ಟು ಗಾತ್ರದ ಒಂದು ಜೀವ ಹೊರಗಡೆ ಬರುತ್ತೆ. ಅದು ಸಣ್ಣದಾಗಿರುತ್ತೆ. ನೋಡ್ತಾ 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 ಬಂದ್ಬಿಟ್ಟು ಅದು ದೊಡ್ಡದಾಗ್ತಾ ಹೋಗುತ್ತೆ. ಅದು ಆನೆಗಿಂತ ದೊಡ್ಡದಾಗಿ ಹೋಗ್ಬಿಡುತ್ತೆ, ಮತ್ತೆ ಪರ್ವತಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ. ಆಕಾಶದಲ್ಲಿ ಅದು ಹಾರಾಡ್ತಾ ಇರುತ್ತೆ. ಅಷ್ಟು ಭಾರ ಇದ್ರೂ ಕೂಡ ಅದು ಹಾರುವಂತ ಪರ್ವತಗಳ ತರ ಅದು ಈ ವ್ಯಕ್ತಿ ಇದು ಹಾರ್ತಾ ಇರ್ತಾರೆ. ಈ ಹಾರು ಅಂತಂದ್ಬಿಟ್ಟು ಇವರು ಅಂದ್ಬಿಟ್ಟು ಭಗವಂತನಿಗೆ ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ. ಯಾರಿದು ಈ ಥರ ನನ್ನ ಮೂಗಿನಿಂದ ಬಂದಿರೋಂಥದ್ದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ತುಂಬಾ ಜೋರಾಗಿ ಕೂಗ್ತಾರೆ, ಗರ್ಜಿಸ್ತಾರೆ ಅವರು. ಆಗ ಅಲ್ಲಿದ್ದಂಥ ಬ್ರಹ್ಮನಿಗೆ ಮತ್ತೆ ಋಷಿ ಮುನಿಗಳಿಗೆಲ್ಲ ಅರ್ಥ ಆಗುತ್ತೆ, ಇದು ಬೇರೆ ಅಲ್ಲ, ಯಾರು ಅಲ್ಲ, ಇದು ಭಗವಂತನೇ. ಸೊ ಭಗವಂತ ವಿಷ್ಣು ಅವತಾರ ಆಗಿ ಬಂದಿದ್ದಾನೆ. ಅದು ವರಾಹದ ರೂಪದಲ್ಲಿ ಹಂದಿಯ ರೂಪದಲ್ಲಿ ಸೊ ಬಂದಿರ್ತಾರೆ. ಆಗ ಅಲ್ಲಿ ಬಂದ್ಬಿಟ್ಟು ಮತ್ತೆ ಅದನ್ನ ಎಲ್ಲರೂ ಈ ಬ್ರಹ್ಮ ಮತ್ತೆ ಋಷಿ ಮುನಿಗಳು ಅವರಿಗೆ ಪ್ರೇಯರ್ಸ್ ಎಲ್ಲ ಆಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಸ್ವೀಕರಿಸೋ ಮೂಲಕ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ರೆಸ್ಪಾನ್ಸ್ ಆಗಿ ಮತ್ತೆ ಇನ್ನೊಂದು ಬಾರಿ ಜೋರಾಗಿ ಗರ್ಜಿಸ್ತಾರೆ. ಆಗ ಆ ಭಗವಂತ ವರಾಹ ರೂಪದಲ್ಲಿ ಹಾರಾಡ್ತಾ ಇರೋದಂತ ಭಗವಂತ ನೇರವಾಗಿ ಈ ಗರ್ಭೋದಕ ಸಾಗರದಲ್ಲಿ ಬೀಳ್ತಾರೆ. ಆ ಸಾಗರದಲ್ಲಿ ಗರ್ಭೋದಕ ಸಾಗರದಲ್ಲಿ ಬಿದ್ದಾಗ ಆ ಸಾಗರ ಬಂದ್ಬಿಟ್ಟು ಎರಡು ಭಾಗಗಳ ತರ ಆಗ್ಬಿಡುತ್ತೆ. ಆ ಭಗವಂತ ಬಿಕಾಸ್ ಅಷ್ಟು ಭಾರವಾಗಿ ದೇಹದಿಂದ ಆ ನೇರವಾಗಿ ಸಮುದ್ರಕ್ಕೆ ಬಿದ್ದಾಗ ಎರಡು ಯಾವ ರೀತಿ ಅದು ಸಮುದ್ರನೇ ಎರಡು ಭಾಗ ಆಗೋಯ್ತು ಅನ್ನೋ ತರ ಕಾಣಿಸುತ್ತೆ. ಆ ಭಗವಂತ ವರಾಹ ಎರಡು ಚೂಪಾಗಿರೋಂಥ ಕೋರೆ ಹಲ್ಲುಗಳನ್ನ ಹೊಂದ್ಕೊಳ್ತಾನೆ. ಆ ಕೋರೆ ಹಲ್ಲುಗಳು ಬಿಲ್ಲುಗಳ ತರ ನೇರವಾಗಿ ಸಮುದ್ರದ ಒಳಗಡೆ ಹೋಗುತ್ತೆ. ಆ ಸಮುದ್ರದ ಒಳಗಡೆ ಈ ಭೂಮಿ ತಾಯಿ ಇರ್ತಾರೆ. ಆ ಭೂಮಂಡಲ ಇರುತ್ತೆ. ಆ ಭೂಮಂಡಲನ ಆ ಕೋರೆ ಹಲ್ಲುಗಳ ಮೇಲೆ ಇಟ್ಕೊಂಡು ಅದನ್ನ ಮೇಲೆ ನೇರವಾಗಿ ತರ್ತಾರೆ. ತಂದ್ಬಿಟ್ಟು ಆ ಗ್ರಹಗಳ ಎಲ್ಲಿ ಒರಿಜಿನಲ್ ಪ್ರದೇಶ ಇತ್ತು ಆ ಪ್ರದೇಶಕ್ಕೆ ಬಂದ್ಬಿಟ್ಟು ನಿಲ್ಲಿಸ್ತಾರೆ. ಸೊ ಇದು ಬಂದ್ಬಿಟ್ಟು ಇನ್ನ ಶ್ವೇತವರಾಹ ಅಂತ ಅವತಾರ ಅಂತಬಿಟ್ಟು ಹೇಳ್ತಾರೆ. ಭಗವಂತ ಶ್ವೇತವರಾಹ. ಇದೊಂದು ಶ್ವೇತ ಅಂತಂದ್ರೆ ಬಿಳಿ ಬಣ್ಣದಲ್ಲಿ. ಸೊ ಈ ಬಿಳಿ ಬಣ್ಣದಲ್ಲಿ ಅವತಾರ ಮಾಡಿದ್ದು. ಇದು ಬಂದ್ಬಿಟ್ಟು ಸ್ವಯಂಭುವ ಮನು ಈ ಅವತಾರ, ಈ ಮನುವಿನ ಸಮಯದಲ್ಲಿ ಭಗವಂತ ಅವತಾರ ಮಾಡಿದ್ದು. ಸೊ ಇದನ್ನ ಶ್ವೇತವರಾಹ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೆ ಇನ್ನೊಂದು ಶ್ರೀಮದ್ ಭಾಗವತದಲ್ಲಿ ಎರಡು ವರಾಹಗಳ ಉಲ್ಲೇಖ ಇದೆ. ಸೊ ಮತ್ತೆ ಇನ್ನೊಂದು ಬಾರಿ ಬಂದ್ಬಿಟ್ಟು ಹಿರಣ್ಯಾಕ್ಷ. ಸೊ ಈ ಗಣಿಗಾರಿಕೆ ಮಾಡೋದಕ್ಕ ಮೂಲಕ ಚಿನ್ನಗಳನ್ನ ಭೂಮಿಯಿಂದ ಜೋರಾಗಿ ಅದೆಲ್ಲ ತೆಗೆಯೋದ್ರ ಮೂಲಕ ಆ ಭೂಮಿ ತನ್ನ ಬ್ಯಾಲೆನ್ಸ್ ನ ಕಳ್ಕೊಳ್ಳೋ ತರ ಮಾಡ್ತಾರೆ. ಆ ಭೂಮಿಯ ತಾಯಿ ಆ ಬ್ಯಾಲೆನ್ಸ್ ನ ಕಳ್ಕೊಂತಿದ್ದಾಗಿದೆ ಅದು ಹೋಗ್ಬಿಟ್ಟು ಗರ್ಭೋದಕ ಸಾಗರದಲ್ಲಿ ಮುಳುಗೋಗ್ಬಿಡುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ 2ನೇ ಸ್ಕಂದದಲ್ಲಿ, ಈ ಕಲಿಯುಗದಲ್ಲೂ ಕೂಡ ಈ ರಾಕ್ಷಸರಂತ ಹಿರಣ್ಯಾಕ್ಷ ರಾಕ್ಷಸರಂತ ರಾಕ್ಷಸರು ಭೂಮಿಯಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವೇನಾದ್ರೂ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಇದೇ ರೀತಿ ಭೂಮಿನ ಕೊರೆಯೋದ್ರಿಂದ ಆ ಭೂಮಿ ಬ್ಯಾಲೆನ್ಸ್ ಕಳ್ಕೊಳ್ಳೋಂಥ ಸ್ಥಿತಿಗೆ ಬರುತ್ತೆ. ಮತ್ತೆ ಅದು ಈ ತರ ಬ್ಯಾಲೆನ್ಸ್ ಕಳೆದೋಗ್ಬಿಟ್ಟು ಗರ್ಭೋದಕ ಓಷನ್ ಅಲ್ಲಿ ಬೀಳುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ರೀತಿ ಭೂಮಿ ಎಷ್ಟು ಭಾರ ಇದೆ ಅಂತಂದ್ರೆ ಅದು 51 ಕೋಟಿ ಮೈಲುಗಳಷ್ಟ
ಉದ್ದ ಇದೆ. ಅಷ್ಟು ದೊಡ್ಡವಾದ ಭಾರಯುತವಾದಂಥ ಆ ಭೂಮಿ ಆಕಾಶದಲ್ಲಿ ತೇಲ್ತಾ ಇದೆ ಅಂತಂದರೆ, ಸೊ ಅದು ಭಗವಂತ ಆ ಥರ ಸೃಷ್ಟಿ ಮಾಡಿದ್ದಾನೆ. ಸೊ ಅದಕ್ಕೆ ಬ್ಯಾಲೆನ್ಸ್ ಬಂದ್ಬಿಟ್ಟು, ಸೊ ಈ ಥರ ಚಿನ್ನ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆಲ್ಲ ಬಂದ್ಬಿಟ್ಟು ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗಿ ಅದು ತೇಲ್ತಾ ಇರುತ್ತೆ. ಸೊ ಈ ರೀತಿ ಹಿರಣ್ಯಾಕ್ಷ ರಾಕ್ಷಸ ಯಾವ ರೀತಿ ಚಿನ್ನವನ್ನು ಜಾಸ್ತಿ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮೈನಿಂಗ್ ಎಲ್ಲ ಮಾಡಿ ಗಣಿಗಾರಿಕೆ ಮಾಡಿ ಆ ಬ್ಯಾಲೆನ್ಸ್ನ ತಪ್ಪಿಸಿ ಆ ಗರ್ಭೋದಕ ಓಷನಲ್ಲಿ ಆ ಸಾಗರದಲ್ಲಿ ಮುಳುಗಿಸಿದಾಗ ಮತ್ತೆ ಬ್ರಹ್ಮನಿಗೆ ಇದು ಒಂದು ತಲೆನೋವು ಥರ ಆಗುತ್ತೆ. ಸೊ ಯಾವ ರೀತಿ ಮತ್ತೆ ಈ ಭೂಮಿನ ಮೇಲೆ ಎತ್ತೋದು ಅಂತ ಅಂದ್ಬಿಟ್ಟು ಅವನಿಗೆ ಬ್ರಹ್ಮನಿಗೆ ಗೊತ್ತಾಗೋದಿಲ್ಲ. ಆಗ ಮತ್ತೆ ಈ ಬ್ರಹ್ಮ ಭಗವಂತ ವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಾರೆ. ಆಗ ವಿಷ್ಣು ಮತ್ತೆ ವರಾಹನ ರೂಪದಲ್ಲಿ ಬರ್ತಾರೆ. ಸೊ ಈ ಸಮಯದಲ್ಲಿ ಅವರು ರಕ್ತ ವರಾಹ ಅಂದರೆ ಕೆಂಪು ಬಣ್ಣದಲ್ಲಿ ಬರ್ತಾರೆ. ಸೊ ಆ ಕೆಂಪು ಬಣ್ಣದಲ್ಲಿ ಬಂದಂಥ ಈ ವರಾಹ ನೇರವಾಗಿ ಆ ಗರ್ಭೋದಕ ಸಾಗರದಲ್ಲಿ ಮುಳುಗಿ ಆ ಭೂಮಿಯನ್ನ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಭಗವಂತ ವರಾಹ ರೂಪದಲ್ಲಿ ಬಂದಾಗ ಯಾವ ರೀತಿ ಅದನ್ನ ಭೂಮಿ ಎತ್ತುತ್ತಾರೆ ಅಂದ್ರೆ, ಮೊದಲು ಹೋಗ್ಬಿಟ್ಟು ಅವರು ಹಂದಿಗಳು ಅಂದ್ರೆ ಅವರು ಮೂಸ್ ನೋಡ್ಬಿಟ್ಟು ವಾಸನೆ ಮೂಲಕ ಏನನ್ನಾದ್ರೂ ಗುರುತಿಸ್ತವೆ. ಈ ಹಂದಿ ರೂಪದಲ್ಲಿ ಇದ್ದಂತ ಭಗವಂತನು ಕೂಡ ಆ ಭೂಮಿನ ಎಲ್ಲಿದೆ ಅಂತ ಹುಡುಕೋದಕ್ಕೆ ನೋಡ್ಬೇಕಾದ್ರೆ ಅವರು ವಾಸನೆ ಮೂಲಕ ಹುಡುಕ್ತಾರೆ. ಸೊ ಹಂದಿಗಳಲ್ಲಿ ಎರಡು ರೀತಿ ಹಂದಿಗಳಿದೆ. ಒಂದು ಬಂದ್ಬಿಟ್ಟು ಊರಿನಲ್ಲಿರುವಂತ ಹಂದಿಗಳು, ಅವು ಈ ಎಲ್ಲ ಗಲೀಜುಗಳು ಮಲಮೂತ್ರಗಳನ್ನೆಲ್ಲ ತಿನ್ನುತ್ತೆ. ಆದ್ರೆ ಕಾಡಿನಲ್ಲಿರುವಂತ ಈ ಹಂದಿಗಳು ಈ ಮಲನ ತಿನ್ನೋದಿಲ್ಲ. ಸೊ ಭಗವಂತ ಬಂದ್ಬಿಟ್ಟು ಈ ರೀತಿ ಕಾಡಿನಲ್ಲಿರುವಂತ ವರಾಹ, ಸೊಂಡದಲ್ಲಿರುವಂತ ಕೋರೆ ಹಲ್ಲುಗಳಿರುವಂತ ವರಾಹನ ರೂಪದಲ್ಲಿ ಬರ್ತಾರೆ. ಆದರೂ ಆ ರೂಪದಲ್ಲಿ ಬಂದರೂ ಕೂಡ ಅವನು ಭಗವಂತನೇ. ಅವನು ಭಗವಂತನ ದೇಹ ಯಾವುದೇ ರೀತಿಯ ದೇಹವನ್ನು ಪಡ್ಕೊಂಡ್ರು ಕೂಡ ಅವನು ಸಾಕ್ಷಾತ್ ಭಗವಂತ. ಅವನ ಪ್ರಾಣಿಗಳ ಗುಣಗಳಿಂದ ಇನ್ಫ್ಲೂಯೆನ್ಸ್ ಆಗೋದಿಲ್ಲ ಅವನು. ಸೊ ಈ ರೀತಿ ಬಂದಂತ ವರಾಹ ನೇರವಾಗಿ ಗರ್ಭೋದಕ ಸಾಗರದಲ್ಲಿ ಹೋಗ್ತಾರೆ. ಹೋಗ್ಬಿಟ್ಟು ಆ ಭೂಮಿನ ಮೇಲೆ ಎತ್ತುತ್ತಾರೆ. ಸೊ ಮೇಲೆ ಎತ್ತಿ ಬಂದಾಗ ಹಿರಣ್ಯಾಕ್ಷ ನೋಡ್ತಾ ಇರ್ತಾರೆ ಈ ರೀತಿ ಭೂಮಿನ ಎತ್ಕೊಂಡು ಬರ್ತಾ ಇರೋಂಥ ವರಾಹನ. ಸೊ ನೀನು ನನ್ನನ್ನು ಸೋಲಿಸ್ತೇನೆ, ಈ ಭೂಮಿ ತಾಯಿನ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಮೊದಲು ನನ್ನ ಜೊತೆಯಲ್ಲಿ ಯುದ್ಧ ಮಾಡು ಅಂತ ಅಂದ್ಬಿಟ್ಟು ಆ ವರಾಹನಿಗೆ ಯುದ್ಧದ ಆಹ್ವಾನ ಕೊಡ್ತಾರೆ. ಆ ಸಮಯದಲ್ಲಿ ಭಗವಂತ ಆ ಭೂಮಿ ತಾಯಿನ ಎತ್ತಿದಂತ ತನ್ನ ಸೊಂಡಿನಲ್ಲಿ ತನ್ನ ಕೋರೆ ಹಲ್ಲುಗಳ ಮೇಲೆ ಆ ಭೂಮಿಯನ್ನ ಇಟ್ಟಿರ್ತಾನೆ. ಅದನ್ನ ಭೂಮಿ ತಾಯಿ ಆ ಸಮುದ್ರದಲ್ಲಿ ತೇಲ ತರ ಇಟ್ಟಿರ್ತಾನೆ. ಇಟ್ಬಿಟ್ಟು ಈ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತಾರೆ. ಸೊ ಹಿರಣ್ಯಾಕ್ಷ ಜೋರಾಗಿ ತನ್ನ ಗದೆಯಿಂದ ವರಾಹನಿಗೆ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆ ವರಾಹ ಈ ಹಿರಣ್ಯಾಕ್ಷನ ಗದೆಯಿಂದ ತಪ್ಪಿಸ್ಕೊಂಡು ಆ ಹಿರಣ್ಯಾಕ್ಷನನ್ನ ಮತ್ತೆ ಯುದ್ಧ ಮಾಡಿ ಅದನ್ನ ಹಿರಣ್ಯಾಕ್ಷನ ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡಿ ಮತ್ತೆ ಆ ಭೂಮಿ ತಾಯಿನ ತನ್ನ ಕಕ್ಷಿನಲ್ಲಿ, ಸೊ ಮತ್ತೆ ಒರಿಜಿನಲ್ ಪ್ಲೇಸಿಗೆ ಬಂದ್ಬಿಟ್ಟು ಅಲ್ಲಿ ಇಡ್ತಾರೆ. ಸೊ ಈ ರೀತಿ ಭಗವಂತ ಎಲ್ಲೇ ಈ ಧರ್ಮದ ಅವನತಿ ಆದರೆ ಅಥವಾ ಪ್ರಜೆಗಳಿಗೆ ವಾಸ ಮಾಡೋದಕ್ಕೆ ಏನಾದರೂ ತೊಂದರೆ ಆದಾಗ ಅವನೇ ನೇರವಾಗಿ ಬಂದ್ಬಿಟ್ಟು ಈ ಎಲ್ಲರ ರಕ್ಷಣೆ ಮಾಡ್ತಾನೆ. ಈ ಪ್ರಪಂಚದ ನಾವು ಜೈಲ್ ತರ ಹೋಲಿಸ್ತೀವಿ. ನಮ್ಮ ನಿಜವಾಗ್ಲೂ ಮನೆ ಬಂದ್ಬಿಟ್ಟು ಭಗವಂತನ ಧಾಮ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಇದೆ. ಆದ್ರೂ ಕೂಡ ಇವಾಗ ನಾವು ಇದು ಜೈಲಿನಲ್ಲಿ ಇದ್ರೂ ಕೂಡ ನಮ್ಮ ಬೇಸಿಕ್ ನೆಸೆಸಿಟೀಸ್ಗೆ, ಸೊ ಎಲ್ಲನೂ ಏನ್ ಬೇಕಿದೆಯೋ ಅದನ್ನೆಲ್ಲನೂ ಈ ಪ್ರಪಂಚದಲ್ಲಿ ಭಗವಂತ ಒದಗಿಸಿದ್ದಾನೆ. ನಾವೆಲ್ಲರೂ ಇಲ್ಲಿ ಈ ಜನ್ಮ ಮೃತ್ಯು ಸೈಕಲ್ನಲ್ಲಿ
ನಾವು ಇಲ್ಲೇ ಇರಬೇಕು ಅಂತಂದ್ರೂ ಕೂಡ ನಾವು ಇಲ್ಲೇ ಇರ್ಬೋದು. ಆ ನಿಯಮಗಳನ್ನ ಸೃಷ್ಟಿ ಮಾಡಿದ್ದೇನೆ. ಈ ಕರ್ಮಗಳ ನಿಯಮಗಳ ಪ್ರಕಾರ ನಾವು ಏನಾದರೂ ಬೇರೆಯವ್ರಿಗೆ ಒಳ್ಳೇದು ಮಾಡಿದರೆ ನಮಗೂ ಕೂಡ ಒಳ್ಳೇದಾಗುತ್ತೆ. ನಾವು ಬೇರೆಯವ್ರಿಗೆ ತೊಂದರೆ ಕೊಟ್ಟಾಗ ಆ ತೊಂದರೆ ನಮಗೆ ಮತ್ತೆ ಮರುಕಳಿಸ್ತದೆ. ಸೊ ಈ ರೀತಿ ಕರ್ಮಗಳ ನಿಯಮಗಳನ್ನ ಸೃಷ್ಟಿ ಮಾಡಿ ಈ ಭಗವಂತ ಈ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡಿದ್ದಾನೆ. ಸೊ ನಾವೇನಾದರೂ ಈ ಭೌತಿಕ ಪ್ರಪಂಚದಿಂದ ಈ ಜೈಲಿನಿಂದ ಹೊರಗಡೆ ಬರಬೇಕು ಅಂತಂದರೆ ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಸೊ ಅದಕ್ಕೆ ಭಗವಂತ ನಮಗೆಲ್ಲರಿಗೂ ಸ್ವತಂತ್ರ ಅನ್ನೋದು ಕೊಟ್ಟಿದ್ದಾರೆ. ನಮಗೆ ಫ್ರೀ ವಿಲ್ ಅನ್ನೋದಿದೆ. ಈ ಫ್ರೀ ವಿಲ್ ಸ್ವತಂತ್ರನ ನಾವು ಉಪಯೋಗಿಸ್ಕೊಂಡು ನಾವು ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗಾದರೂ ಉಪಯೋಗಿಸ್ಬೋದು ಅಥವಾ ಭಗವಂತನ ಸೇವೆಗಾದರೂ ತೊಡಗಿಸ್ಬೋದು. ನಾವು ಯಾವಾಗ ನಮ್ಮ ಈ ಸ್ವತಂತ್ರನ ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಬಳಸ್ತೀವಿ ಆಗ ನಾವು ಈ ಕರ್ಮದ ನಿಯಮಗಳಲ್ಲಿ ಜಟಿಲವಾಗಿ ಬಂಧಿತರಾಗ್ತಿರುತ್ತೆ. ಸೊ ನಮ್ಮ ಫ್ರೀಡಮ್ ಬಂದ್ಬಿಟ್ಟು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸ್ವತಂತ್ರ ಇದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ನಮ್ಮ ಆ ಭಗವಂತ ಕೊಟ್ಟಿರೋಂಥ ಫ್ರೀ ವಿಲ್ನ ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗಿಸ್ತೀವಿ, ಭಗವಂತನ ಜೊತೆ ತನ್ನ ಈ ಪ್ರೀತಿಯನ್ನು ಬೆಳೆಸೋದಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ, ಆಗ ನಮಗೆ ಈ ಫ್ರೀಡಮ್ ಏನಿದೆ ಇದು ತುಂಬಾ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ವರಾಹ ದೇವರ ಆವಿರ್ಭಾವ ದಿನ. ಸೊ ಇಂದು ವರಾಹ ದೇವರು ಅವತಾರ ಮಾಡಿ ಈ ಭೂಮಿ ತಾಯಿಯನ್ನು ರಕ್ಷಣೆ ಮಾಡಿದರು. ಸೊ ಆ ವರಾಹ ದೇವರಿಗೆ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ. ಸೊ ನಾನೆಲ್ಲ ಪ್ರಾರ್ಥನೆ ಹೇಳ್ತೀನಿ, ನೀವೆಲ್ಲರೂ ರಿಪೀಟ್ ಮಾಡಿ. ಸೊ ಇದು ಜಯದತ್ ಗೋಸ್ವಾಮಿಯವರು ಅರ್ಪಿಸಿದಂಥ ಪ್ರಾರ್ಥನೆ. ವಸತಿ ದಶನ ಶಿಖರೇ ಧರಣಿ ತವ ಲಗ್ನ ವಸತಿ ದಶನ ಶಿಖರೇ ಧರಣಿ ತವ ಲಗ್ನ ಶಶಿನಿ ಕಲಂಕ ಕಲೇವ ನಿಮಗ್ನ ಕೇಶವದ್ರಿತ ಶೂಕರ ರೂಪ ಜಯ ಜಗದೀಶ ಹರೇ. ಸೊ ಇದರ ಅರ್ಥ ಬಂದ್ಬಿಟ್ಟು ಹೀಗಿದೆ. ಓ ಕೇಶವ, ವರಾಹ ರೂಪಧಾರಿಯಾದ ಪರಮ ಪ್ರಭುವೆ, ಓ ಪ್ರಭು, ಭೂಗ್ರಹವು ನಿನ್ನ ಕೋರೆ ದಾಡೆಗಳ ಮೇಲೆ ನೆಲೆಸಿತು. ಅದು ಕಲೆಗಳಿಂದ ಅಲಂಕೃತವಾದ ಚಂದ್ರನಂತೆ ಗೋಚರಿಸಿತು. ಸೊ ಇಂದಿನ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಈ ಶ್ಲೋಕದಲ್ಲಿ ಕಲಿಪುರುಷ ಬಂದ್ಬಿಟ್ಟು ಪ್ರಾಣಿನ ಹಸು ಮತ್ತೆ ಎತ್ತನ್ನ ಹಿಂಸೆ ಮಾಡ್ತಾ ಇದ್ದಾರೆ. ಆ ಹಿಂಸೆ ಬಂದ್ಬಿಟ್ಟು ಏನಕ್ಕೆ, ಯಾವ ಕಾರಣ ಏನು, ಅದು ಮೂಲ ಕಾರಣ ಏನು ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೆ ಮೂಲ ಕಾರಣ, ನಾವೇನಾದ್ರೂ ಬೇರೆ ಪ್ರಾಣಿಗಳನ್ನ ಹಿಂಸೆ ಮಾಡಬೇಕು ಅಂತಂದ್ರೆ ಅದು ಮೂಲ ಕಾರಣ ಬಂದ್ಬಿಟ್ಟು ಅಸೂಹೆ. ಸೊ ಕೆಲವೊಂದು ಶ್ಲೋಕಗಳನ್ನ ನಾವು ನೋಡೋಣ ಭಗವದ್ಗೀತೆಯಲ್ಲಿ ಯಾವ ರೀತಿ ಈ ಅಸೂಹೆಯಿಂದ ಇದು ನಾವು ಹೊರ ಬರುವಂಥದ್ದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಮೂರನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಶ್ರೀ ಭಗವಾನ್ ಉವಾಚ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇಹ ಮಿಹ ವೈರಿಣಂ. ಸೊ ದೇವೋತ್ತಮ ಪರಮಪುರುಷನು ಹೇಳಿದನು, 'ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ, 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 'ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ,
ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಸೊ ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಇಲ್ಲಿ ಭಗವಂತ ಹೇಳ್ತಾ ಇದ್ರೆ, ನಾವೆಲ್ಲ ಪಾಪ ಕಾರ್ಯಗಳನ್ನ ಏನ್ ಮಾಡ್ತೀವಿ, ಈ ಪಾಪ ಕಾರ್ಯಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಕಾಮ. ಕಾಮ ಅಂತಂದ್ರೆ ತಮ್ಮ ಇಂದ್ರಿಯ ತೃಪ್ತಿ ಮಾಡಿಕೊಳ್ಳೋದು, ಭಗವಂತನ ಹೊರತುಪಡಿಸಿ, ಭಗವಂತನ ಜೊತೆ ಇಲ್ಲದೆ ತಾನು ತನ್ನ ಸ್ವಂತ ಪ್ರಯತ್ನದಿಂದ ನಾವು ಇಂದ್ರಿಯ ತೃಪ್ತಿನ ಪ್ರಯತ್ನ ಮಾಡ್ತೀವಿ, ಅದನ್ನ ತೃಪ್ತಿಪಡಿಸೋದಕ್ಕೆ, ಅದನ್ನ ಕಾಮ ಅಂತ ಹೇಳ್ತಾರೆ. ಅದೇ ಪ್ರೇಮ ಅಂತಂದ್ರೆ ನಾವು ಭಗವಂತನ ಇಂದ್ರಿಯಗಳನ್ನ ತೃಪ್ತಿ ಮಾಡೋದು, ಭಗವಂತನ ಇಂದ್ರಿಯಗಳನ್ನ ತೃಪ್ತಿ ಮಾಡಿ ಭಗವಂತನ ಸೇವೆ ಮಾಡೋದ್ರಿಂದ ಅದನ್ನ ಪ್ರೇಮ ಅಂತ ಹೇಳ್ತಾರೆ. ಸೊ ನಾವು ಎಲ್ಲಿವರೆಗೆ ನಮ್ಮಲ್ಲಿ ಈ ಕಾಮ ಅನ್ನೋದಿರುತ್ತೆ, ಅಲ್ಲಿವರೆಗೂ ಈ ಪಾಪ ಪ್ರಜ್ಞೆ ಕೂಡ ಸೇರುತ್ತೆ. ಈ ಪಾಪ ಪ್ರಜ್ಞೆ, ಈ ಕಾಮ ಇರಬೇಕಾದ್ರೆ ಅದರಿಂದ ಅಸೂಹೆ ಬರುತ್ತೆ. ಆ ಅಸೂಯೆಯಿಂದ ಸೊ ನಾವು ಈ ಎಲ್ಲ ಕೆಟ್ಟ ದುಷ್ಟಗುಣಗಳಲ್ಲಿ ತೊಡಗ್ತೀವಿ. ಸೊ ನಾವು ಈ ಅಸೂಯೆಯಿಂದ ಹೊರಬಂದಾಗ ಮಾತ್ರ ನಾವು ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಸಾಧ್ಯ. ಸೊ ಅದನ್ನ ಭಗವದ್ಗೀತೆಯ 9ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಹೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ಸೊ ಇಲ್ಲಿ ಭಗವದ್ಗೀತೆನ ಅರ್ಜುನನ್ಗೆ ಉಪದೇಶ ಮಾಡೋದಕ್ಕೆ ಕಾರಣ ಸೊ ಕೃಷ್ಣ ಹೇಳ್ತಾ ಇದ್ದಾರೆ, ಅರ್ಜುನ ಅಸೂಹೆ ಇರಲಿಲ್ಲ, ಆ ಭಗವಂತನ ಮೇಲೆ ಅಸೂಹೆ ಇರಲಿಲ್ಲ. ಮೊದಲನೇ ಅಸೂಹೆ ಬಂದ್ಬಿಟ್ಟು ಬೇರೆ ಜೀವರಾಶಿಗಳ ಮೇಲೆ ಅಸೂಹೆ, ಮತ್ತೆ ಅದ್ರ ಮುಂದುವರೆದು ಇವತ್ತು ಭಗವಂತನ ಕೂಡ ನಾವು ಅಸೂಹೆ ಮಾಡ್ತೀವಿ. ಭಗವಂತನ ಅವನಿಗೆ ಏನಕ್ಕೆ ನಾವು ಪೂಜೆ ಮಾಡಬೇಕು, ಅವನೇ ಏನಕ್ಕೆ ಸಂತೋಷ, ಅವನ ಇಂದ್ರಿಯಗಳನ್ನ ನಾವು ತೃಪ್ತಿ ಮಾಡಬೇಕು, ಇದು ಬಂದ್ಬಿಟ್ಟು ಒಂದು ಅಸೂಹೆ. ಭಗವಂತ ಬಂದ್ಬಿಟ್ಟು ಈ ಎಲ್ಲರ ಒಡೆಯ. ಜಸ್ಟ್ ಲೈಕ್ ನಮ್ಮ ಬಾಡಿ, ದೇಹ ಏನಿರುತ್ತೆ, ಈ ದೇಹದಲ್ಲಿ ಒಂದು ಕೈ ಏನಾದರೂ ಯಾರಾದ್ರೂ ಒಂದು ರಸಗುಲ್ಲ ಕೊಟ್ರೆ, ಅದು ರಸಗುಲ್ಲ ಕೈಯೇ ಏನಾದರೂ ಎಂಜಾಯ್ ಮಾಡೋದಕ್ಕೆ ಹೋದ್ರೆ ಅದು ಬಂದ್ಬಿಟ್ಟು ಕಾಮ ಆಯ್ತು. ಆ ಕೈ ಅದಕ್ಕೆ ಶಕ್ತಿ ಇಲ್ಲ, ಅದನ್ನ ರಸಗುಲ್ಲನ ಎಂಜಾಯ್ ಮಾಡೋಂಥ ಶಕ್ತಿ ಇಲ್ಲ. ಅದು ನಿಜವಾಗ್ಲೂ ಸಂತೋಷ ಪಡ್ಬೇಕು ಅಂತಂದ್ರೆ ಆ ಕೈ ಬಾಯಿನಲ್ಲಿ ಇಡಬೇಕು, ಆ ರಸಗುಲ್ಲನ ಆ ಬಾಯಿಯಿಂದ ಅದು ರಸಗುಲ್ಲ ಹೊಟ್ಟೆ ಒಳಗಡೆ ಹೋಗಿ ಅದು ಜೀರ್ಣ ಆಗಿ ಆ ಕೈಗೂ ಕೂಡ ಅದು ಶಕ್ತಿ ಬರುತ್ತೆ. ಅದೇ ರೀತಿ ನಾವು ಎಲ್ಲರ ಭಗವಂತನ ಭಾಗಗಳು. ಸೊ ನಾವು ಭಗವಂತನ ಭಾಗಗಳಾಗಿರೋದ್ರಿಂದ ನಾವು ಸಂತೋಷವಾಗಬೇಕು ಇರಬೇಕು ಅಂತಂದ್ರೆ ನಾವು ಭಗವಂತನನ್ನ ಸಂತೋಷ ಮಾಡಬೇಕು. ನಾವು ಯಾವಾಗ ಭಗವಂತನನ್ನ ಸಂತೋಷ ಪಡಿಸ್ತೀವಿ, ಭಗವಂತನ ಸೇವೆಗಳಲ್ಲಿ ತೊಡಗ್ತೀವಿ, ಆಗ ಭಗವಂತ ಸಂತೋಷ ಆದ್ರೆ ನಾವು ಕೂಡ ತಂತಾನೆ ಸಂತೋಷ ನಮಗೆ ಸಿಗುತ್ತೆ. ಸೊ ಇಲ್ಲಿ ಅರ್ಜುನನ್ಗೆ ಈ ಭಗವದ್ಗೀತೆ ಉಪದೇಶ ಮಾಡಂತ ಮುಖ್ಯ ಕಾರಣ ಬಂದ್ಬಿಟ್ಟು ಈ ಅರ್ಜುನ ಭಗವಂತನ ಮೇಲೆ ಅಸೂಹೆ ಇರಲಿಲ್ಲ. ಸೊ ನಮಗೂ ಕೂಡ ಈ ಭಗವಂತನ ಈ ಜ್ಞಾನ ನಮಗೆ ಬರಬೇಕು ಅಂತಂದ್ರೆ ನಾವು ಈ ಅಸೂಯೆಯಿಂದ ಹೊರಗಡೆ ಬರಬೇಕು. ಸೊ ಮತ್ತೆ 11ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತೆ ಊಹಾತ್ಮಕ ಚಿಂತನೆಗಳ ಕಲ್ಮಶದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುವವರೋ
ಯಾರು ನನಗಾಗಿ ಕರ್ಮಗಳನ್ನು ಮಾಡುವವರು, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವವನು ಮತ್ತು ಎಲ್ಲ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವವನು ಅಂತಂದ್ರು. ಹೀಗೇನೆ ಹಲವಾರು ಪ್ಲೇಸ್ನಲ್ಲಿ ಕೃಷ್ಣ ಹೇಳ್ತಾರೆ. ಸೊ ಆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಈ ಹಸುವಿಂದ ಹೊರಗಡೆ ಬರಬೇಕು, ಭಗವಂತನ ಸೇವೆಯಲ್ಲಿ ನಾವು ತೊಡಬೇಕು. ಆಗ ನಾವು ಭಗವಂತನ ಲೋಕಕ್ಕೆ ನಾವು ಹೋಗೋದಕ್ಕೆ ಅರ್ಹರಾಗ್ತೀವಿ. ಸೊ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಭಗವಂತನ ಕಾನೂನುಗಳನ್ನ ಪಾಲನೆ ಮಾಡಬೇಕು. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಇಂದಿನ ಶ್ಲೋಕದಲ್ಲಿ ನೋಡೋದು ಭಗವಂತನ ಆಜ್ಞೆನ ಅವರು ಪಾಲನೆ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಅವ್ರ ಧರ್ಮನ ರಕ್ಷಣೆ ಮಾಡ್ತಾ ಇದ್ದಾರೆ. ಆಗ ಧರ್ಮ ರಕ್ಷಣೆ ಮಾಡೋದ್ರಿಂದ ಆ ಧರ್ಮ ನಮಗೆ ರಕ್ಷಣೆ ಮಾಡುತ್ತೆ. ಸೊ ಈ ರೀತಿ ಪರೀಕ್ಷಿತ್ ಮಹಾರಾಜ ಕೊನೆಯಲ್ಲಿ ಭಗವಂತನ ಈ ಭಾಗವತನ ಉಪದೇಶನ ಸ್ವೀಕರಿಸಿ ಆ ಭಗವಂತನ ಲೋಕಕ್ಕೆ ಮರಳಿ ಹೋಗ್ತಾರೆ. ಸೊ ಈ ರೀತಿ ನಮ್ಮ ಜೀವನದಲ್ಲೂ ಕೂಡ ಈ ಧರ್ಮನ ಅಳವಡಿಸ್ಕೊಂಡು ಭಗವಂತನ ಸೇವೆಯಲ್ಲಿ ತೊಡಗೋಣ. ಸೊ ಈ ರೀತಿ ನಾವು ಕೂಡ ಭಗವಂತನ ಲೋಕಕ್ಕೆ ಮರಳಿ ಹೋಗುವಂತ ಅವಕಾಶನ ಪಡಿತೀವಿ. ಸೊ ಇಂದಿಗೆ ಇಲ್ಲಿ ಉಪನ್ಯಾಸನ ಮುಕ್ತಾಯ ಮಾಡೋಣ. ಸುಶೀಲ ಪ್ರಭುಪಾದ ಕಿ, ಶ್ರೀಮದ್ ಭಾಗವತಂ ಕಿ, ವರಾಹದೇವ್ ಕಿ.